ಮೈಸೂರು ಸರ್, ಈಗ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ನಮ್ಮೊಂದು ಆಸೆ ಇತ್ತು. ನಿಮ್ಮ ಆಸೆ ಅಂತೆ ಮೈಸೂರಿನಲ್ಲಿ ಅಚ್ಚುಕಟ್ಟಾದಂತ ಮದುವೆ ಆಗಿದೆ. ಈ 2 ದಿನಗಳು ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು, ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕಂತ ಆಸೆ ಇತ್ತು. ಅದು ತುಂಬಾ ಚೆನ್ನಾಗಾಯ್ತು. ಸರ್, ಮೈಸೂರು ನಿಮ್ಗೆ ಬಾಲ್ಯದ ನೆನಪುಗಳನ್ನ ಮತ್ತೆ ನಿಮ್ಮ ಯೂತ್ ನೆನಪುಗಳನ್ನ ತರುವಂತದ್ದು. ಆ ಎಲ್ಲಾ ಯೂತ್ ಗೆಳೆಯರುಗಳು ಬಂದಿದ್ರ ಮದುವೆಯಲ್ಲಿ ಹೆಂಗಿತ್ತು ಅಂತ ಹೇಳಿ ಸಿಕ್ಕಿದ್ರು ಸರ್. ಎಲ್ಲಾ ನನ್ನ ಫ್ರೆಂಡ್ಸ್ ಬಂದಿದ್ರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು, ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ. ಮತ್ತೆ ಹೋದ್ಮೇಲೆ ಮೈಸೂರಿನಲ್ಲೇ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಅದು ಸಾರ್ಥಕ ಅನ್ನಿಸ್ತಾ ಈಗ ಮೈಸೂರಿನಲ್ಲಿ ಮಾಡಿದಂತಹ ಕಾರ್ಯಕ್ರಮ ಡೆಫಿನೆಟ್ಲಿ ಸಾರ್ಥಕ. ತುಂಬಾ ಮೈಸೂರು ಸರ್, ಈಗ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ನಮ್ಮೊಂದು ಆಸೆ ಇತ್ತು. ನಿಮ್ಮ ಆಸೆ ಅಂತೆ ಮೈಸೂರಿನಲ್ಲಿ ಅಚ್ಚುಕಟ್ಟಾದಂತ ಮದುವೆ ಆಗಿದೆ. ಈ 2 ದಿನಗಳು ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು, ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕಂತ ಆಸೆ ಇತ್ತು. ಅದು ತುಂಬಾ ಚೆನ್ನಾಗಾಯ್ತು. ಸರ್, ಮೈಸೂರು ನಿಮ್ಗೆ ಬಾಲ್ಯದ ನೆನಪುಗಳನ್ನ ಮತ್ತೆ ನಿಮ್ಮ ಯೂತ್ ನೆನಪುಗಳನ್ನ ತರುವಂತದ್ದು. ಆ ಎಲ್ಲಾ ಯೂತ್ ಗೆಳೆಯರುಗಳು ಬಂದಿದ್ರ ಮದುವೆಯಲ್ಲಿ ಹೆಂಗಿತ್ತು ಅಂತ ಹೇಳಿ ಸಿಕ್ಕಿದ್ರು ಸರ್. ಎಲ್ಲಾ ನನ್ನ ಫ್ರೆಂಡ್ಸ್ ಬಂದಿದ್ರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು, ಅವ್ರಿಗೆ ಅದೆಲ್ಲದು ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ. ಮತ್ತೆ ಹೋದ್ಮೇಲೆ ಮೈಸೂರಿನಲ್ಲೇ ಮಾಡಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಅದು ಸಾರ್ಥಕ ಅನ್ನಿಸ್ತಾ ಈಗ ಮೈಸೂರಿನಲ್ಲಿ ಮಾಡಿದಂತಹ ಕಾರ್ಯಕ್ರಮ ಡೆಫಿನೆಟ್ಲಿ ಸಾರ್ಥಕ. ತುಂಬಾ ಸಾರ್ಥಕ ಆಯ್ತು.